ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾ ಕಲ್ಪಪಾದಪೌ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ತಪಸ್ವಾಧ್ಯಾಯಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರ್ಮಃ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. ಶ್ರೀಗುರುಭ್ಯೋ ನಮಃ. ಆತ್ಮೀಯರೇ, ಗೀತಾವೃತ್ತಿ ಪಾಠಕ್ಕೆ ಸುಸ್ವಾಗತ. ಭಗವದ್ಗೀತೆಯ 18ನೆಯ ಅಧ್ಯಾಯ ಕೊನೆಯ ಅಧ್ಯಾಯ. ಇದರ ಒಂದು ಅರ್ಥಾನುಸಂಧಾನವನ್ನು ನಾವು ಮಾಡ್ಕೋತಾ ಇದ್ದೀವಿ. ಹದಿನೆಂಟನೇ ಅಧ್ಯಾಯದ ಹತ್ತನೇ ಶ್ಲೋಕ. ಹಿಂದೆ ತ್ಯಾಗಿಯಾದವ ಯಾವ ತ್ಯಾಗ ಸಾತ್ವಿಕ, ಯಾವುದು ರಾಜಸ, ಯಾವುದು ತಾಮಸ, ಅದೆಲ್ಲವನ್ನು ಕೃಷ್ಣ ಹೇಳಿ ಯಾರು ಈ ಕಾರ್ಯಮಿತ್ಯೇವ ಯತ್ಕರ್ಮ ನಿಯತಂ ಕ್ರಿಯತೆ ಅರ್ಜುನ, ಇದು ನನ್ನ ಕರ್ತವ್ಯ, ಇದು ನಾನು ಮಾಡಬೇಕು ಎಂಬ ಕರ್ತವ್ಯ ಬುದ್ಧಿಯಿಂದ ಸಂಗಂ ತ್ಯಕ್ತ್ವ ಮಮತೆಯನ್ನು ಬಿಟ್ಟು ಮತ್ತು ಫಲಂ ತ್ಯಕ್ತ್ವ ಸ್ವರ್ಗಾದಿ ಫಲವನ್ನು ಬಿಟ್ಟು ಯಾರು ವರ್ಣಾಶ್ರಮೋಚಿತವಾಗಿರತಕ್ಕಂತಹ ಕರ್ಮಗಳನ್ನು ಮಾಡ್ತಾರೆ ಅಂತಹವನ ಆ ಕರ್ಮಫಲ ತ್ಯಾಗ ಅದು ಸಾತ್ವಿಕ ಅಂತ ಹೇಳಿದ ಮೇಲೆ ಕರ್ಮತ್ಯಾಗಿಗಳ ಬಗೆಗಳನ್ನು ಹೇಳ್ತಾ ಇದ್ದಾನೆ. ಯಾರು ಕರ್ಮತ್ಯಾಗಿ ಅಂದರೆ ಅದನ್ನು ಹೇಳ್ತಾನೆ ಕೃಷ್ಣ. ನದ್ವೇಷ್ಟಿ ಅಕುಶಲಂ ಕರ್ಮ ಕುಶಲೇ ನಾನುಷಜ್ಯತೆ ತ್ಯಾಗೀ ಸತ್ವಸಮಾವಿಷ್ಟ ಮೇಧಾವಿ ಚಿನ್ನ ಸಂಶಯ. ಯಾವನು ಸಾತ್ವಿಕ ತ್ಯಾಗಿ ಅಂದರೆ ಯಾರು ಅಕುಶಲಂ ನದ್ವೇಷ್ಟಿ, ಅಕುಶಲಂ ಕರ್ಮ, ಎಷ್ಟೋ ಕೆಲಸ ಮಾಡಬೇಕಾದ್ರೆ ನಮಗೆ ಆರಂಭದಲ್ಲಿ ಕಷ್ಟ ಅನಿಸುತ್ತೆ, ದುಃಖ ಅನಿಸುತ್ತೆ, ಅದನ್ನು ನಾವು ಮಾಡಲಿಕ್ಕೆ ಗೋಳಾಡ್ತೇವೆ, ಒದ್ದಾಡ್ತೇವೆ. ಆದರೆ ತತ್ಕಾಲದಲ್ಲಿ ದುಃಖ ನೀಡತಕ್ಕಂತಹ ಈ ಕರ್ಮವನ್ನು ಯಾವತ್ತೂ ನಾವು ದ್ವೇಷ ಮಾಡಬಾರ್ದು, ಅದನ್ನು ಮಾಡಬೇಕಷ್ಟೆ. ತತ್ಕಾಲದಲ್ಲಿ ದುಃಖ ನೀಡುವಂಥದ್ದು ಮುಂದೆ ಪರಿಣಾಮದಲ್ಲಿ ನಮಗೆ ಸುಖವನ್ನು ಉಂಟು ಮಾಡತಕ್ಕಂತಹ ಕರ್ಮ ಅದು. ತತ್ಕಾಲದಲ್ಲಿ ದುಃಖ ನೀಡುವಂತಹ ಕರ್ಮ,
ಅದನ್ನು ಯಾರು ನ ದ್ವೇಷ್ಟಿ ದ್ವೇಷಿಸಲಾರನೋ, ದ್ವೇಷಿಸದೆ ಆ ಕರ್ಮವನ್ನು ಮಾಡ್ತಾನೋ, ಮತ್ತು ಕುಶಲೇ ನ ಅನುಷಜ್ಯತೆ ಅಂದರೆ ಕುಶಲ ಅಂದರೆ ಪೂರ್ವ ಪುಣ್ಯದಲ್ಲಿ, ಪೂರ್ವಾರ್ಜಿತ ಪುಣ್ಯಫಲೆ ನಾನುಷಜ್ಯತೆ, ಪೂರ್ವಾರ್ಜಿತವಾಗಿರತಕ್ಕಂತಹ ಪುಣ್ಯಫಲದಲ್ಲಿ ಯಾವನು ಆಸಕ್ತನಾಗಿಲ್ವೋ, ಮತ್ತು ಸತ್ವ ಸಮಾವಿಷ್ಟ ಸತ್ವಗುಣದಿಂದ ಕೂಡಿದ್ದಾನೋ, ಮತ್ತು ಮೇಧಾವಿ ಚಿನ್ನ ಸಂಶಯ, ಮೇಧಾವಿ ಅಂದರೆ ಭಗವತ್ ತತ್ವಜ್ಞಾನಿ, ಭಗವಂತ ತತ್ವಜ್ಞಾನವನ್ನು ಸರಿಯಾಗಿ ತಿಳಿದವ, ಮತ್ತು ಚಿನ್ನ ಸಂಶಯ ಯಾವುದೇ ಗೊಂದಲ ಇಲ್ಲದವ, ಜಗತ್ತಿನ ಬಗ್ಗೆ ಆಗಲಿ ಪರಮಾತ್ಮನ ಬಗ್ಗೆ ಆಗಲಿ ಯಾವುದೇ ವಿಷಯಗಳಲ್ಲಿ ಗೊಂದಲಗಳು ಇಲ್ಲದೇ ಇರತಕ್ಕಂಥವ, ಇವನನ್ನು ಸಾತ್ವಿಕ ತ್ಯಾಗಿ ಎಂಬುದಾಗಿ ಕೃಷ್ಣ ಹೇಳ್ತಾ ಇದ್ದಾನೆ. ಇದು ಈ ಶ್ಲೋಕದ ಅರ್ಥ. ಇದರ ವಿವರಣೆಯನ್ನು ನೋಡೋಣ. ಸಾತ್ವಿಕ ತ್ಯಾಗಿನಃ ವಿಶೇಷಣಾನ್ಯ, ಸಾತ್ವಿಕ ತ್ಯಾಗಿಯ ವಿಶೇಷಣಗಳೇನು ಅಂದರೆ ನ ದ್ವೇಷ್ಟೀತಿ, ಅಕುಶಲಂ ನ ದ್ವೇಷ್ಟಿ, ಅಕುಶಲಂ ತಾತ್ಕಾಲಿಕ ಸುಖದಂ ಕಿಂತು ಕಾಯಕ್ಲೇಶ ದುಃಖದಂ ಕರ್ಮ ನ ದ್ವೇಷ್ಟಿ, ತಾತ್ಕಾಲಿಕವಾಗಿ ಸುಖವನ್ನು ಕೊಡತಕ್ಕಂತಹ ಕರ್ಮವನ್ನು ದ್ವೇಷ ಮಾಡೋದಿಲ್ಲ, ಮತ್ತು ಕಾಯಕ್ಲೇಶಾದಿಗೆ ದುಃಖವನ್ನು ಕೊಡತಕ್ಕಂತಹ ಕರ್ಮವನ್ನು ಅವನು ದ್ವೇಷ ಮಾಡೋದಿಲ್ಲ, ಅಂಥವನು ಸಾತ್ವಿಕ ತ್ಯಾಗಿ. ಕುಶಲೇ ಪೂರ್ವಾರ್ಜಿತ ಪುಣ್ಯಫಲೆ ನಾನುಷಜ್ಯತೆ, ಕುಶಲೆ ನ ಅನುಷಜ್ಯತೆ, ಕುಶಲೆ ಅಂದರೆ ಪೂರ್ವಾರ್ಜಿತ ಪುಣ್ಯಫಲದಲ್ಲಿ ನ ಅನುಷಜ್ಯತೆ ಅರ್ಥಾತ್ ನ ಇಚ್ಛತಿ, ಇಚ್ಛಿಸುವುದಿಲ್ಲ, ಪೂರ್ವಾರ್ಜಿತ ಪುಣ್ಯಫಲದಲ್ಲಿ ಅವನಿಗೆ ಯಾವುದೇ ಇಚ್ಛೆ ಇಲ್ಲ ಅಂಥವನು. ಆಮೇಲೆ ಸತ್ವ ಸಮಾವಿಷ್ಟ, ಚೆನ್ನಾಗಿ ಸತ್ವಗುಣಗಳಿಂದ ಕೂಡಿದವ, ಮೇಧಾವಿ ಭಗವಂತನ ತತ್ವಜ್ಞಾನ ಇರತಕ್ಕಂಥವ, ಸತ್ವ ಸಮಾವಿಷ್ಟ ಸಮ್ಯಕ್ ಸತ್ವಗುಣೇನ ವ್ಯಾಪ್ತ, ಮೇಧಾವಿ ಭಗವತ್ ತತ್ವಜ್ಞಾನಿ, ಚಿನ್ನ ಸಂಶಯ ಪರಾಪರ ತತ್ವವಿಷಯೇ ಭಗವದ್ಧರ್ಮಾನುಷ್ಠಾನೇ ಚ ಅನುಷ್ಠಾನೇ ವಾ ಸಂದೇಹಹೀನ, ಭಗವಂತನ ವಿಷಯದಲ್ಲಿ ಧರ್ಮದ ವಿಷಯದಲ್ಲಿ ಯಾವುದೇ ಭಗವದ್ಧರ್ಮಾನುಷ್ಠಾನ ವಿಷಯದಲ್ಲಿ ಯಾವುದೇ ಸಂದೇಹ ಇಲ್ಲದವನು, ಸಂದೇಹಹೀನ ತ್ಯಾಗಿ, ಅಂಥವನು ತ್ಯಾಗಿ. ಭಗವತಿ ಸರ್ವಕರ್ಮ ಸಮರ್ಪಣವಾನ್ ಸಹ ಸಾತ್ವಿಕ, ಈ ರೀತಿಯಾಗಿದ್ದು ಯಾರು ತನ್ನ ಎಲ್ಲ ಕರ್ಮಗಳನ್ನು ಕೂಡ ಭಗವಂತನಲ್ಲಿ ಸಮರ್ಪಿಸ್ತಾನೋ ಅವನು ನಿಜವಾದ ಸಾತ್ವಿಕವಾಗಿರತಕ್ಕಂತಹ ತ್ಯಾಗಿ ಅಂತ ಈ ಶ್ಲೋಕದ ಅಭಿಪ್ರಾಯ ಅಂತ ವಿವರಿಸ್ತಾ ಇದ್ದಾರೆ. ಮನುಷ್ಯನಿಗೆ ಈ ಎಲ್ಲ ಕರ್ಮಗಳನ್ನು ಬಿಡಲಿಕ್ಕೆ ಆಗೋದಿಲ್ಲ, ಕರ್ಮವನ್ನು ಬಿಡಲಿಕ್ಕೆ ಸಾಧ್ಯನೇ ಇಲ್ಲ, ಆದರೆ ಕರ್ಮದ ಫಲವನ್ನು ಬಿಡಬಹುದು. ಆ ಕರ್ಮದ ಫಲವನ್ನು ಯಾರು ಬಿಡೋದಿಲ್ವೋ ಅವನು ತ್ಯಾಗಿ ಅಂತ ಅನಿಸ್ಕೊಳ್ತಾನೆ. ಕರ್ಮವನ್ನು ಬಿಡಲಿಕ್ಕಿಲ್ಲ, ಕರ್ಮವನ್ನು ಬಿಟ್ಟು ಇರಲಿಕ್ಕೆ ಸಾಧ್ಯವೇ ಇಲ್ಲ. ನಹಿ ಕಶ್ಚಿತ್ ಕ್ಷಣಪಿ ಜಾತಿಷ್ಠ ತ್ಯಕರ್ಮಕೃತ ಅಂತ ಕೃಷ್ಣ ಹಿಂದೆ ಹೇಳಿದ್ದಾನೆ. ಯಾವುದೇ ಕರ್ಮವನ್ನು ಮಾಡದೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಏನಂದರೆ ಕರ್ಮತ್ಯಾಗ ಮಾಡಲಿಕ್ಕೆ ಆಗೋದು, ಕರ್ಮದ ಫಲವನ್ನೇ ತ್ಯಾಗ ಮಾಡ್ಬೋದು, ಅಂಥವನು ಸಾತ್ವಿಕನಾಗಿರ್ತಕ್ಕಂತಹ ತ್ಯಾಗಿ. ನಹಿ ದೇಹಭೃತಾ ಶಕ್ಯಂ, ಅದನ್ನೇ ಹೇಳ್ತಾನೆ 11ನೇ ಶ್ಲೋಕದಲ್ಲಿ, ತ್ಯಕ್ತುಂ ಕರ್ಮಾಣಿ ಅಶೇಷತಃ ಯಸ್ತು ಕರ್ಮಫಲತ್ಯಾಗಿ ಸತ್ಯಾಗಿ ತ್ಯಭಿಧೀಯತೆ, ಅವನೇ ನಿಜವಾದ ತ್ಯಾಗಿ. ಯಾರು ಅಂದರೆ ನಹಿ ದೇಹಭೃತಾಂ ಶಕ್ಯಂ ತ್ಯಕ್ತುಂ ಕರ್ಮಾಣ್ಯಶೇಷತಃ, ದೇಹಭೃತಾಂ ದೇಹಧಾರಿಯಾಗಿರ್ತಕ್ಕಂತಹ ಮನುಷ್ಯರಿಗೆ ಅಶೇಷತ ಕರ್ಮಾಣಿ ಎಲ್ಲ ಕರ್ಮಗಳನ್ನು ತ್ಯಕ್ತುಂ ಬಿಡಲು ನ ಶಕ್ಯಂ ಶಕ್ಯವಿಲ್ಲ. ದೇಹಧಾರಿಯಾಗಿರ್ತಕ್ಕಂತಹ ಮನುಷ್ಯನಿಗೆ ಎಲ್ಲ ಕರ್ಮಗಳನ್ನು ಕೂಡ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಏನು ಬಿಡ್ಬೋದು ಅಂದರೆ ಆ ಕರ್ಮದ ಫಲವನ್ನು ಬಿಡ್ಬೋದು. ಆ ಕರ್ಮದ ಫಲವನ್ನು ಯಾರು ಬಿಡ್ತಾನೆ ಅವನನ್ನೇ ತ್ಯಾಗಿ ಅಂತ ಹೇಳೋದು. ಎಷ್ಟು ಕರ್ಮಫಲ ತ್ಯಾಗಿ, ಕರ್ಮವನ್ನು ಬಿಡಲಿಕ್ಕೆ ಆಗಲ್ಲ, ಆದರೆ ಕರ್ಮದ ಫಲವನ್ನು ಯಾರು ಬೇಡ ಅಂತ ಬಿಡ್ತಾನೋ ಅವನು ತ್ಯಾಗಿ ಅಂತ ಅನಿಸ್ಕೊಳ್ತಾನೆ ಅಂತ ಈ ಶ್ಲೋಕದ ಅಭಿಪ್ರಾಯ. ಪೂರ್ವಂ ಕರ್ತವ್ಯಾನೀತಿ ಮೇ ಪಾರ್ಥ ಇತ್ಯತು ಸಂಗಫಲತ್ಯಾಗ ಏವ ತ್ಯಾಗ ಶಬ್ದಾರ್ಥ ಇತಿ ಸ್ವಸಿದ್ಧಾಂತಃ ನಿರ್ಣೀತಃ.
ಅಧುನಾ ತ್ಯಾಜ್ಯಂ ದೋಷವದಿತ್ಯೇಕೆ ಇತಿ ಪಕ್ಷಸ್ಯ ಬೀಜಖಂಡನ್ಯಾಯ ಸರ್ವಕರ್ಮ ಪರಿತ್ಯಾಗೋ ವಾ ಬೀಜಖಂಡನಾಯ ಸರ್ವಕರ್ಮತ್ಯಾಗೋ ವಾ ವಿಹಿತಕರ್ಮತ್ಯಾಗೋ ವಾ ನ ತ್ಯಾಗಶಬ್ದಾರ್ಥಃ येन त्याज्यं दोषी तस्य सर्वकर्मत्यागः अतः इत्युच्यते इति भावेन नहीति नहि नहि ದೇಹಭೃತಾ ಶಕ್ಯಂ ದೇಹಧಾರಿಯಾದವನಿಗೆ ಯಾವುದೇ ಕರ್ಮವನ್ನು ಮಾಡದಿರಲಿಕ್ಕೆ ಸಾಧ್ಯ ಇಲ್ಲ, ಮಾಡಲೇಬೇಕಾಗತ್ತೆ. ಹಿಂದೆ ಈ ಮೊದಲು ಸಂಗಂ ತ್ಯಕ್ತ್ವಾ ಫಲಾನಿ ಚ ಕರ್ತವ್ಯಾನೀತಿ ಮೇ ಪಾರ್ಥ ಅಂತದೆ 18ನೇ ಶ್ಲೋಕದಲ್ಲಿ ಸಂಘಫಲಗಳ ತ್ಯಾಗವೇ ತ್ಯಾಗ ಶಬ್ದದ ಅರ್ಥ. ಸನ್ಯಾಸ ತ್ಯಾಗ ಅಂದರೆ ಕರ್ಮ ಸನ್ಯಾಸ, ಕರ್ಮ ತ್ಯಾಗ ಅಲ್ಲ, ಕರ್ಮದಲ್ಲಿ ಸಂಘ ಅಂದರೆ ಮಮತಾ ಬುದ್ಧಿ ಅದನ್ನು ತೊರೆಯುವಂಥದ್ದು, ಫಲವನ್ನು ತೊರೆಯುವಂಥದ್ದು, ಇದು ತ್ಯಾಗ ಶಬ್ದದ ಅರ್ಥ ಅಂತ ಕೃಷ್ಣ ಸಿದ್ಧಾಂತವನ್ನು ಹಿಂದೆ ಹೇಳಿದ. ಈಗ ತ್ಯಾಜ್ಯಂ ದೋಷವುಳ್ಳದ್ದಾದ್ದರಿಂದ ಸರ್ವಕರ್ಮಗಳು ತ್ಯಾಜ್ಯ ಎಂಬ ಒಂದು ಪಕ್ಷ ಹಿಂದೆ ವಿಚಾರಕ್ಕೆ ಬಂದಿತ್ತಲ್ಲ. ಅರ್ಥಾತ್ ಈ ಸರ್ವಕರ್ಮಗಳು ತ್ಯಾಜ್ಯ ಯಾಕೆ ಅಂದರೆ ಅವುಗಳು ನಮ್ಮನ್ನು ಬಂಧಿಸ್ತವೆ, ಆದ್ದರಿಂದ ದೋಷಯುಕ್ತವಾಗಿವೆ, ಆದ್ದರಿಂದ ಸರ್ವಕರ್ಮಗಳು ತ್ಯಾಜ್ಯ ಅಂತ ಒಂದು ಪಕ್ಷ ಇದೆ. ಆ ಒಂದು ಪೂರ್ವಪಕ್ಷದ ಒಂದು ಕಾರಣ, ಪೂರ್ವಪಕ್ಷದ ಬೀಜ, ಪಕ್ಷಸ್ಯ ಬೀಜ ಖಂಡನಾಯ, ಅಂತಹ ಪೂರ್ವಪಕ್ಷ ಬೀಜವನ್ನು ಖಂಡಿಸಲಿಕ್ಕೋಸ್ಕರವಾಗಿ ಕೃಷ್ಣ ಸರ್ವಕರ್ಮ ಪರಿತ್ಯಾಗೋ ವಾ ವಿಹಿತ ಕರ್ಮತ್ಯಾಗೋ ವಾ ನ ತ್ಯಾಗ ಶಬ್ದಾರ್ಥ. ತ್ಯಾಗ ಅಂದರೆ ಈ ಸರ್ವಕರ್ಮತ್ಯಾಗ, ಸರ್ವಕರ್ಮ ಪರಿತ್ಯಾಗವಾಗಲಿ ವಿಹಿತ ಕರ್ಮತ್ಯಾಗವಾಗಲಿ ಇಲ್ಲಿ ತ್ಯಾಗ ಶಬ್ದ ಅರ್ಥ ಅಲ್ಲ. ಹಾಗಿದ್ದರೆ ತ್ಯಾಜ್ಯಂ ದೋಷವದಿತ್ಯೇಕೆ ಎಂಬಲ್ಲಿ ಸರ್ವಕರ್ಮತ್ಯಾಗ ಅಂತ ಅದರ ಅರ್ಥ ಅಂತ ಹೇಳ್ಬೋಯಿತ್ತು. ಆ ಅಭಿಪ್ರಾಯದಿಂದ ಹೇಳ್ತಾ ಇದ್ದೇನೆ. ಹಾಗಲ್ಲ, ನಹೀತಿ ಅಶೇಷತಃ ಕರ್ಮಾಣಿ ತಕ್ತು ನ ಶಕ್ಯಂ. ಈ ಕರ್ಮವನ್ನು ಮಾಡದೇ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಸಂಪೂರ್ಣವಾಗಿ ಒಬ್ಬ ವ್ಯಕ್ತಿ ಕರ್ಮವನ್ನು ತ್ಯಜಿಸಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತಿ ಅಕರ್ಮಕೃತ್ ಅಂತ ಹಿಂದೆ 3ನೇ ಅಧ್ಯಾಯದಲ್ಲಿ ಬಂದಿದೆ. ಯಾರೂ ಕೂಡ ಯಾವುದೇ ಕರ್ಮವಿಲ್ಲದೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಏನಾದರೂ ಒಂದು ಕರ್ಮ ಮಾಡ್ತಾನೇ ಇರಬೇಕಾಗತ್ತೆ. ಹಾಗಿರುವಾಗ ತ್ಯಾಜ್ಯಂ ದೋಷವಿತ್ಯೇಕೆ ಅಂತ ಅಲ್ಲಿ ಸರ್ವಕರ್ಮ ಪರಿತ್ಯಾಗ ಅಂತ ಅರ್ಥ ಅಲ್ಲ ಎಂಬುದನ್ನು ಕೃಷ್ಣ ಸ್ಪಷ್ಟಪಡಿಸ್ತಾ ಇದ್ದಾನೆ. ನಾಪಿ ವಿಶೇಷ ವಿಹಿತ ಅಶೇಷತ್ಯಾಗ ನಹಿ ಕಶ್ಚಿತ್ ಕ್ಷಣಪಿ ಜಾತು ತಿಷ್ಠತ್ಯ ಕರ್ಮಕೃತ್. ಕೆಲಸವನ್ನು ಮಾಡದೆ, ಕರ್ಮವನ್ನು ಮಾಡದೆ ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದರಿಂದಾಗಿ ಕರ್ಮವನ್ನು ಮಾಡದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ನಾಪಿ ವಿಹಿತ ಅಶೇಷತ್ಯಾಗ, ವಿಹಿತವಾಗಿರತಕ್ಕಂತಹ ಎಲ್ಲ ಕರ್ಮಗಳನ್ನು ಕೂಡ ತ್ಯಾಗ ಮಾಡುವುದು ಅಂತಲೂ ಅರ್ಥ ಅಲ್ಲ ಅದಕ್ಕೆ. ಯಾಕೆಂದರೆ ಎಲ್ಲ ಕರ್ಮಗಳನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಯಾರು ಎಂದಿಗೂ ಒಂದು ಕ್ಷಣವೂ ಕರ್ಮ ಮಾಡದಿರಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ವಿಹಿತ ಕರ್ಮಗಳ ತ್ಯಾಗವು ತ್ಯಾಗ ಶಬ್ದ ಅರ್ಥ ಅಲ್ಲ. ಯಾಕೆಂದರೆ ನಮ್ಮ ಕರ್ತವ್ಯವಾಗಿರತಕ್ಕಂತಹ ಯಜ್ಞಾದಿಗಳನ್ನು ಮಾಡದೆ ಬಿಟ್ಟರೆ ಮನುಷ್ಯರು ನರಕವನ್ನು ಹೊಂತಾರೆ ಅಂತ ವಿಹಿತವನ್ನು ಬಿಟ್ಟರೆ ಪಾಪವನ್ನು ಹೇಳಿದ್ದಾರೆ ಪದ್ಮಪುರಾಣದಲ್ಲಿ. ಹಾಗಾಗಿ ವಿಹಿತ ಕರ್ಮವಾಗಿರತಕ್ಕಂತಹ ಯಜ್ಞದಾನಾದಿಗಳನ್ನು ಮಾಡದೆ ಹೋದರೆ ಅವನು ಆಗ್ತಾನೆ ಅಂತ ಹೇಳಿದ್ರಿಂದ ಅಶೇಷ ಕರ್ಮಗಳನ್ನು ತ್ಯಾಗ ಮಾಡೋದು ಅಂತ ಅದರ ಅರ್ಥ ಅಲ್ಲ. ಈ ಯಾವ ಕಾರಣದಿಂದ ಕರ್ಮತ್ಯಾಗ ಯಸ್ಮಾತ್, ಯಾವ ಕಾರಣದಿಂದ ಅಶಕ್ಯಂ ಕರ್ಮತ್ಯಾಗವು ಅಶಕ್ಯವೋ ತಸ್ಮಾತ್, ಆ ಕಾರಣದಿಂದ ಅಸ್ತು ಕರ್ಮಫಲತ್ಯಾಗಿ ಸೈವ ತ್ಯಾಗಿ ವಿದ್ಯತೆ. ಅತಃ ತ್ಯಾಜ್ಯಮಿತಿ ಪಕ್ಷಸ್ಯಾಪಿ ಫಲತ್ಯಾಗ ಏವ ಅರ್ಥಃ. ತ್ಯಾಜ್ಯಂ ದೋಷಯುತ್ತೇಕೆ ಎಂಬಲ್ಲಿ ಆ ಪಕ್ಷದಲ್ಲಿ ಕೂಡ ಅರ್ಥ ಏನಂದರೆ ಸರ್ವಕರ್ಮಗಳ ತ್ಯಾಗ ಅಂತ ಅರ್ಥ ಅಲ್ಲ. ದೋಷ ಇದೆ ಎಂದ ಮಾತ್ರಕ್ಕೆ ಎಲ್ಲ ಕರ್ಮವನ್ನು ತ್ಯಜಿಸಬೇಕು ಅನ್ನೋದರ ಅಭಿಪ್ರಾಯ ಅಲ್ಲ.
ಅಲ್ಲಿ ಕರ್ತವ್ಯವಾಗಿರತಕ್ಕಂಥ ಯಜ್ಞಾದಿಗಳನ್ನು ಬಿಟ್ಟು ಉಳಿದ ಕರ್ಮಗಳು ಅಂತ. ತನ್ನ ಕರ್ತವ್ಯ ಏನಿದೆ, ತನ್ನ ಕರ್ತವ್ಯ ಆಗಿರತಕ್ಕಂಥ ಯಜ್ಞಾದಿಗಳನ್ನು ಬಿಟ್ಟು ಉಳಿದ ಕರ್ಮ ಅಂತ ಅದರ ಅರ್ಥ. ಹಾಗಾಗಿ ಸ್ವಯಂ ಸ್ವಯಜ್ಞಾದೀನ್ ಪರಿತ್ಯಜ್ಯ ನಿರಯಮ್ಯಾಂತಿ ಇತಿ ಪ್ರತ್ಯವಾಯಸ್ಮಾನಿತ ಭಾವಃ. ತಾವು ಮಾಡಬೇಕಾಗಿರತಕ್ಕಂತಹ ಯಜ್ಞಾದಿಗಳನ್ನು ಪರಿತ್ಯಾಗ ಮಾಡಿ ನರಕಕ್ಕೆ ಹೋಗ್ತಾನೆ ಎಂಬುದಾಗಿ ಈ ಯಜ್ಞಯಾಗಾದಿಗಳನ್ನು ತ್ಯಾಗ ಮಾಡಿದರೆ ಪ್ರತ್ಯವಾಯ, ಅದರಿಂದ ಪಾಪ ಇದೆ ಅಂತ ಹೇಳಿದ್ದರಿಂದಾಗಿ ಯಸ್ಮಾತ್ ಅಶಕ್ಯಂ, ಯಾವ ಕಾರಣದಿಂದ ಎಲ್ಲ ಕರ್ಮಗಳನ್ನೂ ತ್ಯಾಗ ಮಾಡಿದರೆ ತ್ಯಾಗ ಮಾಡಲಿಕ್ಕೆ ಸಾಧ್ಯ ಇಲ್ಲವೋ ಆದ್ದರಿಂದ ಅಸ್ತು ಕರ್ಮ ಫಲತ್ಯಾಗಿ ಸೈವ ತ್ಯಾಗಿ ಅದರಿಂದ ಕರ್ಮ ತ್ಯಾಗಿ ಅಲ್ಲ, ಕರ್ಮವನ್ನು ಬಿಟ್ಟು ಬಿಡೋದಲ್ಲ, ಕರ್ಮದ ಫಲವನ್ನು ತ್ಯಾಗ ಮಾಡೋದು ಅವನೇ ನಿಜವಾದ ತ್ಯಾಗಿ ಅಂತ ಅರ್ಥ. ಹಿ ಯಸ್ಮಾತ್, ಯಾವ ಕಾರಣದಿಂದಾಗಿ ಅಶಕ್ಯಂ, ಇದು ಕರ್ಮವನ್ನು ಮಾಡದೇ ಇರಲಿಕ್ಕೆ ಶಕ್ಯವೇ ಇಲ್ಲವೋ, ತಸ್ಮಾತ್ ಆ ಕಾರಣದಿಂದಾಗಿ ಅಸ್ತು ಕರ್ಮ ಫಲತ್ಯಾಗಿ ಸೈವ ತ್ಯಾಗಿ ವಿಧೀಯತೆ. ಹಾಗಾದರೆ ತ್ಯಾಗಿ ಅಂದರೆ ಕರ್ಮಗಳನ್ನು ತ್ಯಾಗ ಮಾಡಿದವ ಅಂತ ಅರ್ಥ ಅಲ್ಲ, ಅಥವಾ ದೋಷಯುಕ್ತವಾಗಿರ್ತಕ್ಕಂತಹ ಕರ್ಮಗಳನ್ನು ತ್ಯಾಗ ಮಾಡುವಂಥ ಅರ್ಥ ಅಲ್ಲ. ಇಲ್ಲಿ ಅದರ ಅರ್ಥ ಏನಂದರೆ ಕರ್ಮಫಲತ್ಯಾಗಿ, ಕರ್ಮದ ಫಲವನ್ನು ತ್ಯಾಗ ಮಾಡ್ತಕ್ಕಂಥವನೇ ನಿಜವಾದ ತ್ಯಾಗಿ. ಅತಃ ತ್ಯಾಜ್ಯಮಿತಿ ಪಕ್ಷಸ್ಯಾಪಿ ಫಲತ್ಯಾಗ ಏವ ಜವಾಬ. ತ್ಯಾಜ್ಯಂ ದೋಷೋದಿತ್ಯೇಕೆ ಎಂಬ ಪಕ್ಷದ್ದು ಕೂಡ ಅಭಿಪ್ರಾಯ ಏನಂದರೆ ಎಲ್ಲ ಕರ್ಮಗಳನ್ನು ತ್ಯಾಗ ಮಾಡುವಂಥ ಅರ್ಥ ಅಲ್ಲ, ಫಲವನ್ನು ತ್ಯಾಗ ಮಾಡುವಂತಲೇ ಅರ್ಥ. ಆ ಶ್ಲೋಕಕ್ಕೆ ಅರ್ಥ ಅಂತ ತಿಳ್ಕೊಳ್ಬೇಕು ಅಂತ. ಅನಿಷ್ಟಮಿಷ್ಟಂ ಮಿಶ್ರಂಚ ತ್ರಿವಿಧಂ ಕರ್ಮಣ ಫಲಂ ಭವತ್ ಅತ್ಯಾಗಿನಾಂ ಪ್ರೇತ್ಯ ನತು ಸನ್ಯಾಸಿನಾಂ ಕುಚಿತಿ. 3 ರೀತಿಯಾಗಿರ್ತಕ್ಕಂಥ ಫಲಗಳಿವೆ ಕರ್ಮದ ಫಲ. ಮೃತರಾದ ಮೇಲೆ ಫಲೇಚ್ಛೆಯನ್ನು ಬಿಡದೇ ಇದ್ದವರಿಗೆ ನರಕಾದಿ ಅನಿಷ್ಟ ಫಲ, ಮತ್ತು ಸ್ವರ್ಗಾದಿ ಫಲ, ಮತ್ತು ಸುಖ ದುಃಖರೂಪವಾಗಿರತಕ್ಕಂತಹ ಮನುಷ್ಯ ಜನ್ಮ. ಈ ಮೂರು ರೀತಿಯಾಗಿ ಕರ್ಮದ ಫಲ ಇರುವಂಥದ್ದು. ಅನಿಷ್ಟಂ ಇಷ್ಟಂ ಮಿಶ್ರಂಚ, ಒಂದು ಅನಿಷ್ಟವಾದ್ದು, ಒಂದು ಇಷ್ಟವಾದ್ದು. ಯಾವುದು ಇಷ್ಟ ಅಂದರೆ ವೈಷ್ಣವಂ, ಅನಿಷ್ಟಂ ಇಷ್ಟಂ ಮಿಶ್ರಂಚ, ಒಂದು ಅನಿಷ್ಟವಾಗಿರುವಂಥದ್ದು. ಫಲೇಚ್ಛೆ ಬಿಡದೆ ಹೋದರೆ, ಫಲತ್ಯಾಗ ಮಾಡದೆ ಹೋದರೆ ಅವರಿಗೆ 3 ರೀತಿಯಾಗಿರ್ತಕ್ಕಂಥ ಫಲ ಇದೆ. ಯಾರು ಫಲೇಚ್ಛೆಯನ್ನು ಬಿಡೋದಿಲ್ವೋ ಅವರಿಗೆ ನರಕಾದಿ ಅನಿಷ್ಟ ಫಲ, ಸ್ವರ್ಗಾದಿ ಇಷ್ಟ ಫಲ, ಮತ್ತು ಮಿಶ್ರ, ಸುಖವು ಸ್ವಲ್ಪ ದುಃಖವು ಸ್ವಲ್ಪ, ಸುಖ ದುಃಖ ರೂಪವಾಗಿರ್ತಕ್ಕಂತಹ ಫಲ ಅಂದರೆ ಯಾವುದು ಮನುಷ್ಯ ಜನ್ಮ. ಹೀಗೆ 3 ರೀತಿಯ ಕರ್ಮಗಳ ಫಲ ಅವರಿಗೆ ಆಗುತ್ತೆ. ಭವತಿ ಅತ್ಯಾಗಿನಾಂ ಪ್ರೇತ್ಯ ಅನ್ನೋದು ಸನ್ಯಾಸಿನಾಂ. ಆದ್ದರಿಂದ ಈ ತರಹದ 3 ತರಹದ ಕರ್ಮದ ಫಲ ಇರುವಂಥದ್ದು. ಈ ಫಲವು ಯಾರಿಗೆ ಭವತಿ ಅತ್ಯಾಗಿನಾಂ ಪ್ರೇತ್ಯ, ಯಾರು ಅತ್ಯಾಗಿಗಳಂತಾರೆ, ಯಾರು ಫಲತ್ಯಾಗ ಮಾಡೋದಿಲ್ವೋ, ಫಲತ್ಯಾಗ ಮಾಡದವರಿಗೆ, ಫಲದ ಇಚ್ಛೆಯನ್ನು ಬಿಡದೇ ಇದ್ದವರಿಗೆ, ಅಂತಹ ಮೃತರಾದವರು ಅವರು ನರಕಾದಿ ಅನಿಷ್ಟ ಫಲ ಹೊಂತಾರೆ. ಇಲ್ಲ ಪುಣ್ಯ ಜಾಸ್ತಿ ಮಾಡಿದರೆ ಸ್ವರ್ಗಕ್ಕೆ ಹೋಗ್ತಾರೆ, ಇಲ್ಲದೆ ಹೋದರೆ ಮತ್ತೆ ಅವರು ಸುಖ ದುಃಖರೂಪವಾಗಿರತಕ್ಕಂತಹ ಮನುಷ್ಯ ಜನ್ಮವನ್ನು ಪಡಿತಾರೆ. ಯಾರು ಅತ್ಯಾಗಿನಾಂ ಪ್ರೇತ್ಯ, ಯಾರು ತ್ಯಾಗಿಗಳಲ್ಲೂ, ಯಾರು ಕರ್ಮಫಲವನ್ನು ತ್ಯಾಗ ಮಾಡೋದಿಲ್ವೋ ಅವರು ಮರಣಿಸಿದ ಮೇಲೆ ಅವರು ಈ ತರಹ ಅನಿಷ್ಟಂ ಇಷ್ಟಂ ಮಿಶ್ರಂಚ, ಅನಿಷ್ಟ ಇಷ್ಟ ಮಿಶ್ರ ಎಂಬ ರೀತಿಯಾಗಿರ್ತಕ್ಕಂತಹ 3 ಫಲಗಳನ್ನು ಪಡಿತಾರೆ. ಆದರೆ ಸನ್ಯಾಸಿನಾಂ ನತು ಸನ್ಯಾಸಿನಾಂ ಕುಚಿತಿ, ಆ ತ್ರಿವಿಧ ಫಲ ಈ ಲೋಕದಲ್ಲೂ ಇಲ್ಲ, ಪರಲೋಕದಲ್ಲೂ ಇಲ್ಲ. ಯಾರಿಗೆ ಅಂದರೆ ಸನ್ಯಾಸಿನಾಂ, ಸನ್ಯಾಸಿಗಳಿಗೆ ಆ ಒಂದು ಫಲ ಇಲ್ಲ. ಸನ್ಯಾಸಿನಾಂತು ಅನಿಯತ ಕಾಮ್ಯಾನಾಂ ಫಲತ್ಯಾಗಿನಾಂ ನಿಯತಾನಾಂ ಸ್ವರೂಪತ್ಯಾಗಿನಾಂ ಕ್ವಚಿದಪಿ ಇಹವಾ ಪರತ್ರ ನಾಸ್ತಿ ಅಂತ. ಸನ್ಯಾಸಿಗಳಿಗೆ ಅರ್ಥಾತ್ ಈ
ಸನ್ಯಾಸಿನಾಂ ತ್ಯಾಗಿಗಳು ಎರಡು ರೀತಿ ಇದ್ದಾರೆ. ತಮಗಾಗಿ ತ್ಯಾಗ ಮಾಡುವವರು, ಇನ್ನೊಬ್ಬರಿಗಾಗಿ ತ್ಯಾಗ ಮಾಡುವವರು. ತಮಗಾಗಿ ತ್ಯಾಗ ಮಾಡುವವರನ್ನು ಇಲ್ಲಿ ತ್ಯಾಗಿಗಳು ಅಂತ ಹೇಳಿದ್ದಾನೆ. ಇನ್ನೊಬ್ಬರಿಗಾಗಿ ತ್ಯಾಗ ಮಾಡತಕ್ಕಂಥವರನ್ನು ಸನ್ಯಾಸಿಗಳು ಅಂತ ಕೃಷ್ಣ ಹೇಳಿದ್ದಾನೆ. ಅಂತಹ ಸನ್ಯಾಸಿಗಳಿಗೆ ಅವರಿಗೆ ಈ ಫಲ ಇಲ್ಲ. ಅತ್ಯಾಗಿನ ಅದು ಸನ್ಯಾಸಿನಾಂ ಅಂದರೆ ಅನಿಯತ ಕಾಮ್ಯಾನಾಂ ಕರ್ಮಣಃ ತ್ರಿವಿಧಂ ಫಲಂ. ಅತ್ಯಾಗಿನಾಂ ಅಂದರೆ ಕರ್ಮಫಲವನ್ನು ಬಿಡದೇ ಇದ್ದವರಿಗೆ, ಪ್ರೇತ್ಯ ಸತ್ತ ಮೇಲೆ ದೇಹಾನ್ ನಿರ್ಗತ್ಯ ಸ್ಥಿತಾನಾಂ ದೇಹವನ್ನು ಬಿಟ್ಟು ಹೋಗಿರ್ತಾರಲ್ಲ ಅವರಿಗೆ ಈ ಮೂರು ರೀತಿಯಾಗಿರತಕ್ಕಂಥ ಫಲ ಇದೆ. ಸನ್ಯಾಸಿಗಳಿಗೆ ಅವರು ಅನಿಯತ ಕಾಮ್ಯರಾದ್ದರಿಂದ ನಿಯತಾನಾಂ ಸ್ವರೂಪತ್ಯಾಗಿನಾಂ ಅವರಿಗೆ ಇಲ್ಲಿ ಆಗಲಿ ಪರಲೋಕದಲ್ಲಿ ಆಗಲಿ ಯಾವುದೂ ಅವರು ಇಷ್ಟಪಡುವಂಥದ್ದಿಲ್ಲ. ಇಷ್ಟಾನಿಷ್ಟಾದಿರೂಪ ಕರ್ಮದ ಫಲ ಅದು ಇಲ್ಲ. ಆದ್ದರಿಂದ ಅವರಿಗೆ ಈ ಅನಿಷ್ಟಗಳು ಇರೋದಿಲ್ಲ ಅಂತ ಈ ಶ್ಲೋಕದ ಅಭಿಪ್ರಾಯ. ಭವತಿ ಅತ್ಯಾಗಿನಾಂ ಯಾರು ತ್ಯಾಗ ಮಾಡೋದಿಲ್ಲವೋ ಅವ್ರಿಗಿರುತ್ತೆ, ಸನ್ಯಾಸಿನಾಂತೂ ನತು ಸನ್ಯಾಸಿಗಳಿಗೆ ಆ ತ್ರಿವಿಧ ಫಲ ಈ ಲೋಕದಲ್ಲಿ ಇಲ್ಲ, ಪರಲೋಕದಲ್ಲಿ ಕೂಡ ಇಲ್ಲ. ಕ್ವಚಿದಪಿ ಇಹವ ಪರತ್ರವ ನಿಯತಾನಾಂ ಸ್ವರೂಪತ್ಯಾಗಿನಾಂ ಕ್ವಚಿದಪಿ ಇಹವ ಪರತ್ರವ ನಾಸ್ತಿ ಇಷ್ಟಾನಿಷ್ಟರೂಪಕರ್ಮಣಃ ಫಲಂ ಇತ್ಯಸಂಗ. ಅವರಿಗೆ ಇಷ್ಟಾನಿಷ್ಟರೂಪವಾಗಿರ್ತಕ್ಕಂತಹ ಕರ್ಮದ ಫಲ ಅನ್ನೋದು ಅವರಿಗೆ ಕ್ವಚಿದಪಿ ಅಂದರೆ ಇಹವ ಪರತ್ರವ ಇಲ್ಲಿಯೂ ಇಲ್ಲ, ಪರಲೋಕದಲ್ಲಿಯೂ ಇಲ್ಲ. ಆದ್ದರಿಂದ ಮಾಡಬೇಕಾದ ಕರ್ತವ್ಯವನ್ನು ಮಾಡಲೇಬೇಕು, ಅದರ ಫಲದ ಇಚ್ಛೆಯನ್ನು ಬಿಡಬೇಕು. ಆ ಫಲದ ಇಚ್ಛೆಯನ್ನು ಬಿಡೋದೇ ತ್ಯಾಗ. ಅಂತಹ ತ್ಯಾಗ ಮಾಡದೆ ಅವರು ಎಷ್ಟು ಮಾಡಿದರೂ ಸಹ ಅವರಿಗೆ ಈ ಅನರ್ಥಗಳು ಬಂದೇ ಬರ್ತವೆ, ಈ ಅನಿಷ್ಟಗಳು. ಆದ್ದರಿಂದ ಈ ತ್ಯಾಗಿಯಾದವ ಕರ್ಮಫಲದ ತ್ಯಾಗವನ್ನು ಮಾಡಬೇಕೆ ಹೊರತು ಕರ್ಮವನ್ನೇ ತ್ಯಾಗ ಮಾಡೋದಲ್ಲ ಅಂತ ಈ ಶ್ಲೋಕದ ಅಭಿಪ್ರಾಯ. ಅತ್ರ ತ್ಯಾಗಿನಾಮಿತಿ ವಕ್ತವ್ಯೆ. ತ್ಯಾಗಿನಾಮ್ ಅಂತ ಹೇಳಬೇಕಿತ್ತು, ಸನ್ಯಾಸಿನಾಮ್ ಅಂತ ಯಾಕೆ ಹೇಳಿದ ಅಂದರೆ ಪರಾರ್ಥಂ ಕಾರೀರ್ಯಾದಿ ನಿಯತಕಾಮ್ಯಂ ಕುರುವಂತಿ. ಅತ್ಯಾಗಿನಾಂ ಹಿಂದಿನ ಶ್ಲೋಕದಲ್ಲಿ ಏನು ಬಂತು? ಅತ್ಯಾಗಿನಾಂ ಪ್ರೇತ್ಯರದು ಸನ್ಯಾಸಿನಾಂ. ಅತ್ಯಾಗಿಗಳಿಗೆ ಇಲ್ಲ, ಅತ್ಯಾಗಿಗಳಿಗೆ ಈ ಕರ್ಮದ ಫಲ ಇದೆ, ಸನ್ಯಾಸಿಗಳಿಗೆ ಇಲ್ಲ ಅಂತ. ಅದನ್ನು ಹೇಗೆ ಹೇಳಬೇಕಿತ್ತು? ಅತ್ಯಾಗಿಗಳಿಗೆ ಈ ಕರ್ಮದ ಫಲ ಇಲ್ಲ, ಅತ್ಯಾಗಿಗಳಿಗೆ ಈ ಅನಿಷ್ಟ ಇಷ್ಟ ಮಿಶ್ರವಾಗಿರತಕ್ಕಂತಹ ಕರ್ಮದ ಫಲ ಇರುವಂಥದ್ದು, ತ್ಯಾಗಿಗಳಿಗೆ ಅದಿಲ್ಲ ಅಂತ ಈ ತರಹ ತ್ಯಾಗಿನಾಂ ಪದ ಬಳಸಬೇಕಿತ್ತು. ಅತ್ಯಾಗಿನಾಂ ಅದಕ್ಕೆ ವಿರುದ್ಧವಾದ ಪದ ತ್ಯಾಗಿನಾಂ, ಆ ಪದವನ್ನು ಬಳಸಬೇಕಾಗಿತ್ತು. ಇಲ್ಲಿ ಅತ್ಯಾಗಿನಾಂ ತ್ಯಾಗಿನಾಮ್ ಅಂತ ಹೇಳಿದೆ, ಸನ್ಯಾಸಿನಾಮ್ ಅಂತ ಹೇಳಿದ್ದು ಯಾಕೆ ಅಂದರೆ ತ್ಯಾಗಿನಾಮಿತಿ ವಕ್ತವ್ಯೆ. ತ್ಯಾಗಿನಾಮ್ ಅಂತ ಹೇಳಬೇಕಾಯಿತು, ಸನ್ಯಾಸ ಅಂತ ಹೇಳಿದ ಯಾಕೆ ಅಂದರೆ ತ್ಯಾಗಿನೋ ಹಿ ಪರಾರ್ಥಂ ಕಾರೀರ್ಯಾದಿ ನಿಯತಕಾಮ್ಯಂ ಕುರುವಂತಿ ಸನ್ಯಾನಿಸ್ತದಪಿ ನ ಇತ್ಯರ್ಥ. ತ್ಯಾಗಿಗಳು ತಾವು ಎಲ್ಲ ತ್ಯಾಗ ಮಾಡಿದರೂ ಸಹ ಇನ್ನೊಬ್ಬರಿಗೋಸ್ಕರವಾಗಿ ಆದರೂ ಕೆಲವು ಕಾಮ್ಯಕರ್ಮಗಳನ್ನು ಮಾಡ್ತಾರೆ, ತಮಗಾಗಿ ಅಲ್ಲ. ತಮಗಾಗಿ ಅಲ್ಲದಿದ್ದರೂ ಇನ್ನೊಬ್ಬರಿಗಾಗಿ ಆದರೂ ಅವರು ಕಾಮ್ಯಕರ್ಮವನ್ನು ಮಾಡ್ತಾರೆ. ಆದರೆ ಸನ್ಯಾಸಿಗಳು ಹಾಗಲ್ಲ. ಸನ್ಯಾಸಿಗಳು ತಮಗಾಗಿಯೂ ಮಾಡೋದಿಲ್ಲ, ಇತರರಿಗಾಗಿಯೂ ಅವರು ಕಾಮ್ಯಕರ್ಮವನ್ನು ಮಾಡೋದಿಲ್ಲ ಎಂಬುದನ್ನು ಸೂಚಿಸಲಿಕ್ಕೋಸ್ಕರವಾಗಿ ಅತ್ಯಾಗಿನಾಂ ಸನ್ಯಾಸಿನಾಂ ಅಂತ ಈ ಪದಗಳನ್ನು ಹೇಳಿದ್ದಿಲ್ಲಿ. ಸನ್ಯಾಸಿಸ್ತಪಿನ ಸನ್ಯಾಸಿಗಳಿಗೆ ಅದು ಸಹ ಇಲ್ಲ. ಏತಾವಂತಂ ತ್ಯಾಗಿಭ್ಯ ವಿಶೇಷಂ, ತ್ಯಾಗಿಗಳ ವಿಶೇಷ ಏನನ್ನು ಸೂಚಿಸಲಿಕ್ಕೋಸ್ಕರವಾಗಿ ಇದನ್ನು ತ್ಯಾಗಿನಾಮ ಅಂತ ಹೇಳಿದೆ, ಸನ್ಯಾಸಿನಾಮ ಅಂತ ಹೇಳಿತು. ಫಲೇಚ್ಛಾಭಾವೇನ
ತೇಷು ತ್ಯಾಗಿತ್ವಸ್ಯಾಪಿ ಸತ್ವಾತ್. ಫಲೇಚ್ಛಾ ಭಾವೇನ, ಫಲೇಚ್ಛಾ ಅವ್ರಿಗೂ ಇಲ್ಲ, ಫಲೇಚ್ಛಾ ಇಲ್ಲದೇ ಇರೋದ್ರಿಂದ ಮತ್ತು ಅವರಲ್ಲಿ ತ್ಯಾಗಿತ್ವ ಇರುವುದರಿಂದ ಆ ಒಂದು ಪ್ರಶ್ನೆ ಬರ್ತಿತ್ತು. ಅದಕ್ಕೋಸ್ಕರ ನತು ಇತಿತು ಶಬ್ದೇನ ನತು ಸನ್ಯಾಸಿನಾಂ ಅಂತ ನತು ಶಬ್ದದಿಂದ ತ್ಯಾಗಿನಾಂ ಜ್ಞಾನಭಕ್ತ್ಯಾದಿ ದ್ವಾರ, ತ್ಯಾಗಿಗಳಿಗೆ ಜ್ಞಾನಭಕ್ತಾದಿಗಳ ಮೂಲಕವಾಗಿ ಅಪರೋಕ್ಷವಾಗಿ ಮುಕ್ತಿಯಲ್ಲಿ ಆನಂದಾಸ್ಯ ಫಲ ಅದು ಉಂಟಾಗತ್ತೆ ಎಂಬುದರ ಸೂಚನೆ ಈ ನತು ಇತ್ಯಾದಿ ಶಬ್ದದಿಂದ. ಉಪಪಾದಿತಮೇತತ್, ಇದನ್ನು ನಾವು ಹಿಂದೆ ಉತ್ಪಾದನೆ ಮಾಡಿದ್ದೇವೆ 12ನೇ ಅಧ್ಯಾಯದಲ್ಲಿ. ತ್ಯಾಗ ಅಚ್ಛಾಂತಿ ಅನಂತರಂ ಇತ್ಯತ್ರ 12 ಅಧ್ಯಾಯ ಭಾಷ್ಯಾದವು, 12ನೇ ಅಧ್ಯಾಯದಲ್ಲಿ ಭಾಷ್ಯದಲ್ಲಿ ಹೇಳಿದ್ದೇವೆ ಅಂತ ಇಲ್ಲಿ ನೆನಪಿಸ್ತಾ ಇದ್ದಾರೆ. ಇನ್ನು ಯಾವುದೇ ಒಂದು ಕಾರ್ಯ ಮಾಡಬೇಕಾದರೆ ಕಾರಣಗಳು ಯಾವ್ಯಾವು ಹೇಳ್ತಾನೆ ಕೃಷ್ಣ. ಪಂಚೈತಾನಿ ಮಹಾಬಾಹೋ ಕಾರಣಾನಿ ನಿಬೋಧಮೇ. ಅರ್ಜುನ, ಯಾವುದೇ ಕರ್ಮ ಸಿದ್ಧಿಸಬೇಕಾದ್ರೆ 5 ಕಾರಣ ಇರ್ತವೆ. ಪಂಚೈತಾನಿ ಮಹಾಬಾಹೋ, 5 ಕಾರಣಗಳು. ಅವುಗಳನ್ನು ಮೇ ನಿಬೋಧ, ನನ್ನಿಂದ ತಿಳಿದುಕೋ. ಅವುಗಳ ಬಗ್ಗೆ ಸಾಂಖ್ಯದಲ್ಲಿ ಹೇಳಿದ್ದಾರೆ. ಸಾಂಖ್ಯೇ ಕೃತಾಂತೆ ಪ್ರೋಕ್ತಾನಿ ಸಿದ್ಧಯೇ ಸರ್ವಕರ್ಮಣಾಂ. ಸಾಂಖ್ಯ ದರ್ಶನದಲ್ಲಿ ಆ ವಿಚಾರವನ್ನು ಹೇಳಿದ್ದಾರೆ. ಯಾವುದ್ಯಾವುದು ಆ 5 ಕಾರಣಗಳು ಅದನ್ನು ಮುಂದಿನ ಪದ್ಯದಲ್ಲಿ ಪರಮಾತ್ಮ ಹೇಳ್ತಾನೆ. ಕಾಮ್ಯಾನಾಂ ಇತ್ಯತ್ರ ಉಕ್ತದಿಶ ವೈಕಲ್ಪಿಕಾಮ್ಯಾನಾಂ ಫಲತ್ಯಾಗ ನಿಯತಕಾಮ್ಯಾನಾಂ ಸ್ವರೂಪತ್ಯಾಗ ನತು ಸನ್ಯಾಸನಾಂ ಇತ್ಯತ್ರ ಉಕ್ತದಿಶ ಪರಾರ್ಥಮಪಿ ನಿಯತಕಾಮ್ಯಾನಾಂ ಅನನುಷ್ಠಾನಂ ಇತಿ ಏತಾವನ್ಮಾತ್ರಂ ನ ಸನ್ಯಾಸ ಶಬ್ದಾರ್ಥಃ ಕಿಂತು ಕರ್ಮಾಣಿ ಕರ್ತೃತ್ವಾಭಿಮಾನತ್ಯಾಗಃ ಅಪಿ ಇತಿ ವಕ್ತುಂ ಕರ್ಮ ಕಾರಣಾನಿ ಪ್ರತಿಜ್ಞಾಪೂರ್ವಮಾಹ. ಕರ್ಮದ ಕಾರಣಗಳನ್ನು ಹೇಳ್ತಾ ಇದ್ದಾನೆ. ಕರ್ಮದ ಕಾರಣಗಳು ಯಾವ್ದ್ಯಾವುದು? ಕಾಮ್ಯಾನಾಂ ಕರ್ಮಣಾಂ ಕೃಷ್ಣ ಎಂಬಲ್ಲಿ ವೈಕಲ್ಪಿಕವಾಗಿರತಕ್ಕಂತಹ ಕಾಮ್ಯಕರ್ಮಗಳು, ವೈಕಲ್ಪಿಕವಾಗಿರತಕ್ಕಂತಹ ಕಾಮ್ಯಕರ್ಮಗಳ ಫಲತ್ಯಾಗ ಮತ್ತು ನಿಯತ ಕಾಮ್ಯವಾಗಿರ್ತಕ್ಕಂತಹ ನಿಷ್ಕಾಮನೆಯಿಂದಲೇ ಮಾಡಬೇಕಾಗಿರತಕ್ಕಂತಹ ಕಾರ್ಯ, ಮತ್ತು ನಿಷ್ಕಾಮನೆಯಿಂದ ಮಾಡಬಹುದು, ಕಾಮ ಸಹಿತವಾಗಿ ಮಾಡಬಹುದು. ಅದು ವೈಕಲ್ಪಿಕ ಕಾಮ್ಯಾನ. ಅಂತಹ ವೈಕಲ್ಪಿಕವಾಗಿರತಕ್ಕಂತಹ ಕರ್ಮಗಳ ಫಲತ್ಯಾಗ ಮತ್ತು ನಿಯತವಾಗಿರತಕ್ಕಂತಹ ಕಾಮ್ಯಕರ್ಮಗಳ ಸ್ವರೂಪತ್ಯಾಗ. ನತು ಸನ್ಯಾಸನಾಂ ದಿಶ ಪರಾರ್ಥಮಪಿ ನಿಯತಕಾಮ್ಯಾನಾಂ ಅನನುಷ್ಠಾನಮಿತ್ಯೇತಾವನ್ಮಾತ್ರಂ ನತು ಸನ್ಯಾಸ ಕಾರಣಾನಿ. ಈ ವಿಚಾರವನ್ನು ಈ ಒಂದು 5 ಕಾರಣಗಳು, ಯಾವುದೇ ಕಾರ್ಯವನ್ನು ಮಾಡುವಾಗ ಅದಕ್ಕೆ 5 ಕಾರಣ ಇರುತ್ತೆ. ಅದು 5 ಕಾರಣಗಳು ಯಾವ್ಯಾವು ಅದನ್ನು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಅದನ್ನು ನಾವು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.